ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ತನ್ನನ್ನು ಭಗವಂತನಿಗೆ ಅರ್ಪಿಸಿಕೊಳ್ಳಬೇಕು. ಮತ್ತೆ ಇಷ್ಟ ದೇವರ ಎದುರಿಗೆ ಗುರು ಮತ್ತು ಬ್ರಾಹ್ಮಣರನ್ನು ಪೂಜಿಸಬೇಕು. ಅನಂತರ ಅರ್ಘ್ಯ ಮತ್ತು 8 ಪುಷ್ಪಗಳನ್ನು ಅರ್ಪಿಸಿ ಪೂಜಿತ ಲಿಂಗ ಅಥವಾ ಮೂರ್ತಿಯಿಂದ ದೇವತೆಯನ್ನು ವಿಸರ್ಜಿಸಬೇಕು. ಮತ್ತೆ ಅಗ್ನಿಯನ್ನು ವಿಸರ್ಜಿಸಿ ಪೂಜೆಯನ್ನು ಮುಗಿಸಬೇಕು. ಮನುಷ್ಯನು ಪ್ರತಿದಿನವೂ ಇದೇ ಕ್ರಮದಿಂದ ಹಿಂದೆ ಹೇಳಿದಂತೆ ಸೇವೆ ಮಾಡಬೇಕು. ಪೂಜೆಯ ಕೊನೆಯಲ್ಲಿ ಸುವರ್ಣಮಯ, ಕಮಲ ಹಾಗೂ ಇತರ ಎಲ್ಲ ಉಪಕರಣಗಳೊಂದಿಗೆ ಆ ಶಿವಲಿಂಗವನ್ನು ಗುರುವಿನ ಕೈಗೆ ಕೊಡಬೇಕು ಅಥವಾ ಶಿವಾಲಯದಲ್ಲಿ ಸ್ಥಾಪಿಸಬೇಕು. ಗುರುಗಳನ್ನು, ಬ್ರಾಹ್ಮಣರನ್ನು ಹಾಗೂ ವಿಶೇಷವಾಗಿ ವ್ರತಧಾರಿಗಳನ್ನು ಪೂಜಿಸಿ ಸಾಮರ್ಥ್ಯವಿದ್ದರೆ ಭಕ್ತ ಬ್ರಾಹ್ಮಣರನ್ನು ಹಾಗೂ ದೀನ ಅನಾಥರನ್ನು ಕೂಡ ಸಂತುಷ್ಟಗೊಳಿಸಬೇಕು. ಸ್ವತಃ ಉಪವಾಸ ಮಾಡಲು ಅಸಮರ್ಥನಾಗಿದ್ದರೆ ಫಲ ಮೂಲಗಳನ್ನು ತಿಂದು ಅಥವಾ ಹಾಲು ಕುಡಿದು ಇರಬೇಕು, ಅಥವಾ ಭಿಕ್ಷಾನ್ನ ಭೋಜಿಯಾಗಿ ಅಥವಾ ಏಕಭುಕ್ತನಾಗಿರಬೇಕು. ರಾತ್ರಿಯಲ್ಲಿ ಪ್ರತಿದಿನ ನಿಯಮಿತ ಭೋಜನ ಮಾಡಿ ಪವಿತ್ರ ಭಾವದಿಂದ ಬರೀ ನೆಲದ ಮೇಲೆಯೇ ಮಲಗಬೇಕು. ಭಸ್ಮದ ಮೇಲೆ, ಹುಲ್ಲಿನ ಮೇಲೆ ಅಥವಾ ಬಟ್ಟೆ ಇಲ್ಲವೇ ಮೃಗ ಚರ್ಮದ ಮೇಲೆ ಮಲಗಬೇಕು. ಪ್ರತಿದಿನವೂ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಈ ವ್ರತವನ್ನು ಅನುಷ್ಠಾನ ಮಾಡಬೇಕು. ಶಕ್ತಿ ಇದ್ದರೆ ಭಾನುವಾರದಂದು, ಆರ್ದ್ರಾ ನಕ್ಷತ್ರದಂದು, ಪೌರ್ಣಮಿ, ಅಮಾವಾಸ್ಯೆಯಂದು, ಅಷ್ಟಮಿ ಹಾಗೂ ಚತುರ್ದಶಿಯಂದು ಉಪವಾಸ ಮಾಡಬೇಕು. ಮನಸ್ಸು, ವಾಣಿ ಮತ್ತು ಕ್ರಿಯೆಗಳಿಂದ ಪ್ರಯತ್ನ ಪೂರ್ವಕವಾಗಿ ಪಾಖಂಡಿ, ಪತಿತ, ರಜಸ್ವಲಾಸ್ತ್ರಿ, ಸೂತಕದಲ್ಲಿರುವ ಜನರು, ಅಂತ್ಯಜ ಮುಂತಾದವರು ಸಂಪರ್ಕವನ್ನು ತ್ಯಜಿಸಬೇಕು. ನಿರಂತರ ಕ್ಷಮೆ, ದಾನ, ದಯೆ, ಸತ್ಯಭಾಷಣ, ಅಹಿಂಸೆ ಇವುಗಳಲ್ಲಿ ತತ್ಪರನಾಗಿರಬೇಕು. ಸಂತುಷ್ಟ ಹಾಗೂ ಶಾಂತನಾಗಿ ಇದ್ದು ಜಪ, ಧ್ಯಾನದಲ್ಲಿ ತೊಡಗಿರಬೇಕು. ತ್ರಿಕಾಲಗಳಲ್ಲಿ ಸ್ನಾನ ಮಾಡಬೇಕು ಅಥವಾ ಭಸ್ಮ ಸ್ನಾನ ಮಾಡಲಿ. ಮನಸ್ಸು, ವಾಣಿ ಮತ್ತು ಕ್ರಿಯೆಯ ಮೂಲಕ ವಿಶೇಷ ಪೂಜೆ ಮಾಡುತ್ತಾ ಇರಬೇಕು. ಈ ವಿಷಯದಲ್ಲಿ ಹೆಚ್ಚು ಹೇಳುವುದರಿಂದ ಏನು ಲಾಭ? ವ್ರತಧಾರಿ ಪುರುಷನು ಎಂದೂ ಅಶುಭ ಆಚರಣೆಯನ್ನು ಮಾಡಬಾರದು. ಪ್ರಮದವಶದಿಂದ ಅಂತಹ ಆಚರಣೆಯು ನಡೆದು ಹೋದರೆ ಅದರ ಗುರು ಲಘುತ್ವವನ್ನು ವಿಚಾರ ಮಾಡಿ ಅದರ ದೋಷ ನಿವಾರಣೆಗೆ ಪೂಜೆ, ಹೋಮ, ಜಪ ಇವುಗಳಿಂದ ಉಚಿತವಾದ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ವ್ರತದ ಸಮಾಪ್ತಿವರೆಗೆ ಮರೆತಾದರೂ ಅಶುಭ ಆಚರಣೆಯನ್ನು ಮಾಡಬಾರದು. ಸಂಪತ್ತು ಇದ್ದರೆ ಗೋದಾನ, ವೃಷೋತ್ಸಗ ಮತ್ತು ಪೂಜೆ ಮಾಡಬೇಕು. ಭಕ್ತನಾದವನು ನಿಷ್ಕಾಮ ಭಾವದಿಂದ ಶಿವನ ಪ್ರೀತಿಗಾಗಿಯೇ ಎಲ್ಲವನ್ನೂ ಮಾಡಲಿ. ಸಂಕ್ಷೇಪವಾಗಿ ಈ ವ್ರತದ ಸಾಮಾನ್ಯ ವಿಧಿಯನ್ನು ಹೀಗೆ ಹೇಳಲಾಯಿತು. ಇನ್ನು ಶಾಸ್ತ್ರಕ್ಕನುಸಾರವಾಗಿ ಪ್ರತಿಯೊಂದು ತಿಂಗಳಿನಲ್ಲಿ ಇರುವ ವಿಶೇಷ ಕೃತ್ಯಗಳನ್ನು ತಿಳಿಸುವೆನು. ವೈಶಾಖ ಮಾಸದಲ್ಲಿ ವಜ್ರದಿಂದ ಮಾಡಿದ ಶಿವಲಿಂಗವನ್ನು ಪೂಜಿಸಬೇಕು. ಜ್ಯೇಷ್ಠ ಮಾಸದಲ್ಲಿ ಮರಕತ ಶಿವಲಿಂಗವನ್ನು ಪೂಜೆಯ ಉಚಿತವಾಗಿದೆ. ಆಷಾಢ ಮಾಸದಲ್ಲಿ ಮುತ್ತಿನ ಶಿವಲಿಂಗವು ಪೂಜನೀಯವಾಗಿದೆ. ಶ್ರಾವಣ ಮಾಸದಲ್ಲಿ ನೀಲಮಣಿಯ ಶಿವಲಿಂಗವು ಪೂಜೆಗೆ ಯೋಗ್ಯವಾಗಿದೆ. ಭಾದ್ರಪದ ಮಾಸದಲ್ಲಿ ಪೂಜೆಗಾಗಿ ಪದ್ಮರಾಗ ಮಣಿಮಯ ಶಿವಲಿಂಗವನ್ನು ಉತ್ತಮವೆಂದು ತಿಳಿಯಲಾಗಿದೆ. ಆಶ್ವಯುಜ ಮಾಸದಲ್ಲಿ ಗೋಮೇಧಿಕಾಮಣಿಯ ಶಿವಲಿಂಗವನ್ನು ಉತ್ತಮವೆಂದು ತಿಳಿಯಿರಿ. ಕಾರ್ತೀಕ ಮಾಸದಲ್ಲಿ ಹವಳದ ಮತ್ತು ಮಾರ್ಗಶಿರ ಮಾಸಗಳಲ್ಲಿ ವೈಡೂರ್ಯದ ಶಿವಲಿಂಗದ ಪೂಜೆಯ ವಿಧಾನವಿದೆ. ಪೌಷ ಮಾಸದಲ್ಲಿ ಪುಷ್ಯರಾಗ ಮಣಿಯ ಹಾಗೂ ಮಾಘ ಮಾಸದಲ್ಲಿ ಸೂರ್ಯಕಾಂತ ಮಣಿಯ ಲಿಂಗದ ಪೂಜೆ ಮಾಡಬೇಕು. ಫಾಲ್ಗುಣ ಮಾಸದಲ್ಲಿ ಚಂದ್ರಕಾಂತಿ ಮಣಿಯ ಮತ್ತು ಚೈತ್ರದಲ್ಲಿ ಸೂರ್ಯಕಾಂತಿ ಮಣಿಯ ಶಿವಲಿಂಗದ ಪೂಜೆಯ ವಿಧಾನವಿದೆ. ಅಥವಾ ರತ್ನಮಯ ಲಿಂಗವು ದೊರೆಯದಿದ್ದರೆ ಎಲ್ಲ ತಿಂಗಳುಗಳಲ್ಲಿ ಸುವರ್ಣಮಯ ಲಿಂಗವನ್ನೇ ಪೂಜಿಸಬೇಕು. ಸುವರ್ಣದ ಅಭಾವದಲ್ಲಿ ಬೆಳ್ಳಿ, ತಾಮ್ರ, ಕಲ್ಲು, ಮಣ್ಣು, ಅರಗು ಅಥವಾ ಇನ್ನು ಯಾವುದಾದರೂ ಸುಲಭವಾದ ವಸ್ತುವಿನಿಂದ ಲಿಂಗವನ್ನು ಮಾಡಿಕೊಳ್ಳಬೇಕು. ಅಥವಾ ತನ್ನ ಅಭಿರುಚಿಗನುಸಾರ ಸರ್ವಗಂಧಮಯ ಲಿಂಗವನ್ನು ನಿರ್ಮಿಸಿಕೊಳ್ಳಲಿ.
ವ್ರತದ ಸಮಾಪ್ತಿಯ ಸಮಯದಲ್ಲಿ ನಿತ್ಯ ಕರ್ಮವನ್ನು ಮುಗಿಸಿಕೊಂಡು ಹಿಂದಿನಂತೆ ವಿಶೇಷ ಪೂಜೆ ಮತ್ತು ಹವನ ಮಾಡಿದ ಬಳಿಕ ಆಚಾರ್ಯನನ್ನು ಹಾಗೂ ವಿಶೇಷವಾಗಿ ವ್ರತಿ ಬ್ರಾಹ್ಮಣನನ್ನು ಪೂಜಿಸಬೇಕು. ಮತ್ತೆ ಆಚಾರ್ಯರ ಅನುಮತಿಯನ್ನು ಪಡೆದು ಪೂರ್ವ ಅಥವಾ ಉತ್ತರದ ಕಡೆ ಮುಖ ಮಾಡಿ ಕುಶಾಸನದಲ್ಲಿ ಕುಳಿತುಕೊಳ್ಳಬೇಕು. ಕೈಯಲ್ಲಿ ದರ್ಬೆಗಳನ್ನು ಹಿಡಿದು ಪ್ರಾಣಾಯಾಮ ಮಾಡಿ ಸಾಂಬ ಸದಾಶಿವನ ಧ್ಯಾನ ಮಾಡುತ್ತಾ ಯಥಾಶಕ್ತಿ ಮೂಲ ಮಂತ್ರವನ್ನು ಜಪಿಸಬೇಕು. ಮತ್ತೆ ಹಿಂದಿನಂತೆ ಅಪ್ಪಣೆ ಪಡೆದು ಕೈ ಮುಗಿದುಕೊಂಡು ನಮಸ್ಕಾರ ಮಾಡಿ, ಭಗವಂತನೇ, ಈಗ ನಾನು ನಿನ್ನ ಆಜ್ಞೆಯಂತೆ ಈ ವ್ರತದ ಉತ್ಸರ್ಗ ಮಾಡುತ್ತಿದ್ದೇನೆ. ಹೀಗೆ ಹೇಳಿ ಶಿವಲಿಂಗದ ಮೂಲದಲ್ಲಿ ಉತ್ತರ ದಿಕ್ಕಿಗೆ ದರ್ಬೆಗಳನ್ನು ತ್ಯಜಿಸಬೇಕು. ಅನಂತರ ದಂಡ, ಚೀರ, ಜಟೆ, ಮೇಕಲೆಯನ್ನು ತ್ಯಜಿಸಬೇಕು. ಇದಾದ ಬಳಿಕ ಪುನಃ ವಿಧಿಪೂರ್ವಕ ಆಚಮನ ಮಾಡಿ ಪಂಚಾಕ್ಷರ ಮಂತ್ರವನ್ನು ಜಪಿಸಬೇಕು. ಅತ್ಯಂತಿಕ ದೀಕ್ಷೆಯನ್ನು ಕೈಗೊಂಡು ತನ್ನ ಶರೀರ ಕೊನೆಗೊಳ್ಳುವ ತನಕ ಶಾಂತ ಭಾವದಿಂದ ಈ ವ್ರತದ ಅನುಷ್ಠಾನ ಮಾಡುವವನನ್ನು ನೈಷ್ಠಿಕ ವ್ರತಿ ಎಂದು ಹೇಳಲಾಗಿದೆ. ಅವನನ್ನು ಎಲ್ಲ ಆಶ್ರಮಗಳಿಂದ ಮೇಲ್ಪಟ್ಟು ಮಹಾಪಾಶುಪತ ಎಂದು ತಿಳಿಯಬೇಕು. ತಪಸ್ವಿ ಪುರುಷರಲ್ಲಿ ಅವನೇ ಶ್ರೇಷ್ಠನು, ಮಹಾನ್ ವ್ರತಧಾರಿಯೂ ಆಗಿರುವನು. 12 ದಿನಗಳವರೆಗೆ ಪ್ರತಿದಿನವೂ ವಿಧಿಪೂರ್ವಕ ಈ ವ್ರತಾನುಷ್ಠಾನ ಮಾಡುವವನು ಕೂಡ ನೈಷ್ಠಿಕನಂತೆ ಇರುವನು. ಏಕೆಂದರೆ ಅವನು ತೀವ್ರ ವ್ರತವನ್ನು ಆಶ್ರಯಿಸಿರುವನು. ತನ್ನ ಶರೀರಕ್ಕೆ ತುಪ್ಪವನ್ನು ಹಚ್ಚಿಕೊಂಡು ವ್ರತದ ಎಲ್ಲ ನಿಯಮಗಳನ್ನು ಪಾಲಿಸುವುದರಲ್ಲಿ ತತ್ಪರನಾಗಿ 3, 2 ಅಥವಾ 1 ದಿನವಾದರೂ ಈ ವ್ರತದ ಅನುಷ್ಠಾನ ಮಾಡುವವನು ನೈಷ್ಠಿಕನೇ ಆಗಿದ್ದಾನೆ. ನಿಷ್ಕಾಮನಾಗಿ ತನ್ನ ಪರಮ ಕರ್ತವ್ಯವೆಂದು ತಿಳಿದು ತನ್ನನ್ನು ಶಿವನ ಚರಣಗಳಲ್ಲಿ ಅರ್ಪಿಸಿಕೊಂಡು ಈ ಉತ್ತಮ ವ್ರತವನ್ನು ಸದಾ ಅನುಷ್ಠಾನ ಮಾಡುವವನಿಗೆ ಸಮಾನವಾಗಿ ಯಾರೂ ಇಲ್ಲ. ವಿದ್ವಾನ್ ಬ್ರಾಹ್ಮಣನು ಭಸ್ಮವನ್ನು ಹಚ್ಚಿಕೊಂಡು ಮಹಾಪಾತಕ ಜನಿತ ಅತ್ಯಂತ ದಾರುಣ ಪಾಪಗಳಿಂದ ತತ್ಕಾಲದಲ್ಲಿ ಬಿಡುಗಡೆ ಹೊಂದುವನು. ಇದರಲ್ಲಿ ಸಂಶಯವೇ ಇಲ್ಲ. ರುದ್ರಾಗಿಯೇ ಎಲ್ಲಕ್ಕಿಂತ ಉತ್ತಮ ವೀರ್ಯ ಬಲವಾಗಿದೆ. ಅದೇ ಭಸ್ಮವೆಂದು ಹೇಳಲಾಗಿದೆ. ಆದ್ದರಿಂದ ಎಲ್ಲ ಸಮಯದಲ್ಲಿ ಭಸ್ಮವನ್ನು ಹಚ್ಚಿಕೊಂಡಿರುವವನು ವೀರ್ಯವಂತನೆಂದು ತಿಳಿಯಲಾಗಿದೆ. ಭಸ್ಮದಲ್ಲಿ ನಿಷ್ಠೆಯುಳ್ಳ ಪುರುಷನ ಎಲ್ಲ ದೋಷಗಳು ಆ ಭಸ್ಮಾಗ್ನಿಯ ಸಂಯೋಗದಿಂದ ಸುಟ್ಟು ಹೋಗಿ ನಾಶವಾಗುತ್ತವೆ. ಭಸ್ಮ ಸ್ನಾನದಿಂದ ಶರೀರವು ವಿಶುದ್ಧವಾದವನನ್ನು ಭಸ್ಮನಿಷ್ಠೆಯೆಂದು ಹೇಳುವರು. ಯಾರು ಇಡೀ ಶರೀರದಲ್ಲಿ ಭಸ್ಮವನ್ನು ಹಂಚಿಕೊಂಡಿರುವನೋ, ಯಾರು ಭಸ್ಮದಿಂದ ಪ್ರಕಾಶಿತನಾಗಿರುವನೋ, ಯಾರು ಭಸ್ಮಮಯ ತ್ರಿಪುಂಡವನ್ನು ಹಚ್ಚಿಕೊಂಡಿರುವನೋ, ಯಾರು ಭಸ್ಮದಿಂದ ಸ್ನಾನ ಮಾಡುವನೋ ಅವನು ಭಸ್ಮನಿಷ್ಠನೆಂದು ತಿಳಿಯಲಾಗಿದೆ. ಭೂತ, ಪ್ರೇತ, ಪಿಶಾಚ ಹಾಗೂ ಅತ್ಯಂತ ದುಸ್ಸಹ ರೋಗಗಳನ್ನು ಕೂಡ ಭಸ್ಮನಿಷ್ಠನಿಂದ ದೂರ ಓಡಿ ಹೋಗುತ್ತವೆ. ಇದರಲ್ಲಿ ಸಂಶಯವೇ ಇಲ್ಲ. ಅದು ಶರೀರವನ್ನು ಬಾಸಿತಗೊಳಿಸುವುದರಿಂದ ಬಸಿತನೆಂದು ಹೇಳಲಾಗಿದೆ. ಪಾಪಗಳನ್ನು ಭಕ್ಷಣ ಮಾಡುವುದರಿಂದ ಅದರ ಹೆಸರು ಭಸ್ಮವೆಂದಿದೆ. ಭೂತಿಕಾರಕವಾದ್ದರಿಂದ ಅದನ್ನು ಭೂತಿ ಅಥವಾ ವಿಭೂತಿ ಎಂದು ಹೇಳುತ್ತಾರೆ. ವಿಭೂತಿಯು ರಕ್ಷಿಸುವುದರಿಂದ ಅದರ ಒಂದು ಹೆಸರೇ ರಕ್ಷೆ ಎಂದೂ ಇದೆ. ಭಸ್ಮದ ಮಹತ್ವದ ಕುರಿತು ಇಲ್ಲಿ ಇನ್ನೇನು ಹೇಳಬಹುದು? ಭಸ್ಮದಿಂದ ಸ್ನಾನ ಮಾಡುವ ಪುರುಷನು ಸಾಕ್ಷಾತ್ ಮಹೇಶ್ವರನೆಂದು ಹೇಳಲಾಗಿದೆ. ಪರಮೇಶ್ವರನ ಸಂಬಂಧಿ ಭಸ್ಮವು ಶಿವಭಕ್ತರಿಗಾಗಿ ದೊಡ್ಡ ಅಸ್ತ್ರವಾಗಿದೆ. ಏಕೆಂದರೆ ಅದು ದೌಮ್ಯ ಮುನಿಯ ಅಣ್ಣ ಉಪಮನ್ಯುವಿನ ತಪಸ್ಸಿನಲ್ಲಿ ಇದಿರಾದ ಆಪತ್ತುಗಳನ್ನು ನಿವಾರಿಸಿಬಿಟ್ಟಿತ್ತು. ಅದಕ್ಕಾಗಿ ಸರ್ವತಾ ಪ್ರಯತ್ನ ಮಾಡಿ ಪಾಶುಪತ ವ್ರತದ ಅನುಷ್ಠಾನ ಮಾಡಿದ ಬಳಿಕ ಹವನ ಸಂಬಂಧಿ ಭಸ್ಮವನ್ನು ಧನದಂತೆ ಸಂಗ್ರಹಿಸಿ ಸದಾ ಭಸ್ಮ ಸ್ನಾನದಲ್ಲಿ ತತ್ಪರನಾಗಿರಬೇಕು. ಅಧ್ಯಾಯ 33 ಮುಕ್ತಾಯ.